ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. 3 ಜನ ಜಡ್ಜಸ್ಗೆ ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ. ನಿಶ್ವಿಕಾ, ಗ್ರ್ಯಾಂಡ್ ಫಿನಾಲೆಯಲ್ಲಿ ನಮ್ಮ ಫೈನಲಿಸ್ಟ್ಗಳು ಟೆನ್ಷನ್ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ. ನೀವಂತೂ ಫುಲ್ ಟೆನ್ಷನ್ ಆಗಿದ್ರಿ ಅಂತ ನನಗೆ ಗೊತ್ತು. ಯಾರ್ಯಾರು ಯಾವ ಥರ ಶಾರ್ಟ್ ಫಿಲ್ಮ್ ಮಾಡ್ತಾರೋ, ಅಯ್ಯೋ ಚೆನ್ನಾಗಿ ಮಾಡಿದ್ರೆ ಸಾಕಪ್ಪ, ಪಾಪ ಎಲ್ಲರೂ ಚೆನ್ನಾಗಿ ಮಾಡಿರ್ಬೇಕು ಅನ್ನೋ ಟೆನ್ಷನಲ್ಲಿ ಇದ್ರಿ. ಈಗ ಟೆನ್ಷನ್ ಹೆಂಗಿದೆ? ಈಗ ಟೆನ್ಷನ್ ಸ್ವಲ್ಪ ಕಡಿಮೆ ಆಗಿದೆ, ನಂಬಿಕೆ ಜಾಸ್ತಿ ಬಂದಿದೆ, ಹೋಪ್ಸ್ ಜಾಸ್ತಿ ಬಂದಿದೆ. ಸೊ ಖಂಡಿತವಾಗ್ಲೂ ಎಲ್ಲ 5 ಕಂಟೆಸ್ಟೆಂಟ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅನ್ನೋ ಒಂದು ಭರವಸೆ ಇದೆ. ಸೊ ಈಗ ಏನಿದ್ರು ಆರಾಮಾಗಿ ಕೂತು ನೋಡಿ ಎಂಜಾಯ್ ಮಾಡೋದಷ್ಟೇ ಗ್ರ್ಯಾಂಡ್ ಫಿನಾಲೆ ಅಷ್ಟೇ. ಥ್ಯಾಂಕ್ ಯು ಇಡೀ ಮಹಾನಟಿ ತಂಡಕ್ಕೆ ಆ್ಯಂಡ್ ಅಫ್ಕೋರ್ಸ್ ನನ್ನ ಜಡ್ಜ್ ಪ್ಯಾನಲ್ ಫ್ರೆಂಡ್ಸ್ಗೆ ಆ್ಯಂಡ್ ನಿಮಗೆ ಥ್ಯಾಂಕ್ ಯು. ಸೋನಲ್ನ ಬಂಗಾರ ಹೇಳಿ, ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಮಿಸ್ಟರ್ ಬಂಗಾರ. ಥ್ಯಾಂಕ್ ಯು. ಸೀಸನ್ 2 ನಮಗೆ ಎಷ್ಟು ಸ್ಪೆಷಲ್ ಆಗಿತ್ತು. ಮಹಾನಟಿ ಅನ್ನೋ ಒಂದೊಂದು ಕಾನ್ಸೆಪ್ಟ್ ಅಕ್ಸೆಪ್ಟ್ ಮಾಡಿದಾಗಿಂದನೂ ಇಟ್ಸ್ ಬೀನ್ ಎ ಸ್ಪೆಷಲ್ ಥಿಂಗ್ ಫಾರ್ ಅಸ್. ಅಂಡ್ ಏನ್ ಪ್ರಾಮಿಸ್ ಮಾಡಿತ್ತು ಅದು ಡೆಲಿವರ್ ಮಾಡ್ತಿದ್ದು. ಸೀಸನ್ 1 ಕೂಡ ನಾವು ಪ್ರಾಮಿಸ್ ಮಾಡಿದೆ ಕನ್ನಡ ಚಿತ್ರರಂಗಕ್ಕೆ ಒಂದಷ್ಟು ಹೊಸ ಕಲಾವಿದರುಗಳನ್ನ ಕೊಡ್ತೀವಿ ಅಂತ. ಅಂಡ್ ಟುಡೇ ಇಟ್ ಇಸ್ ಪ್ರೂವ್ಡ್. ಸೀಸನ್ 1 ನಾವು ನೋಡಿದ್ರೆ ಅರ್ಧಕ್ಕರ್ಧ ಜನ ದೇ ಆರ್ ಡೂಯಿಂಗ್ ವೆರಿ ಗುಡ್ ಟುಡೇ ಇನ್ ದಿ ಇಂಡಸ್ಟ್ರಿ. ಬೇರೆ ಬೇರೆ ಫೀಲ್ಡ್ ಅಲ್ಲಿ ಆಗಿರ್ಬೋದು. ಸೇಮ್ ಎಕ್ಸ್ಪೆಕ್ಟೇಷನ್ ಸೆಕೆಂಡ್ ಸೀಸನ್ ಇತ್ತು. ಇಲ್ಲೂ ತುಂಬಾ ಅದ್ಭುತವಾದಂತಹ ಪೊಟೆನ್ಷಿಯಲ್ ಇರುವಂತ ಕಂಟೆಸ್ಟೆಂಟ್ಸ್ ಬಂದಿದ್ರು. ಅಂಡ್ ಇಲ್ಲಿಂದನೂ ಕೂಡ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್. ಈ ಮುಂದಿನ ದಿನಗಳಲ್ಲಿ ಇಲ್ಲಿಂದ ಒಂದಷ್ಟು ಜನ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಒಳ್ಳೆ ಸೇವೆ ಮಾಡ್ತಾರೆ ಅನ್ನೋದು ನನಗೆ ಒಂದು ಕಾನ್ಫಿಡೆನ್ಸ್ ಇದೆ. ಅಂಡ್ ಅದಕ್ಕೆ ಈ ವೇದಿಕೆಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದ್ಭುತವಾದಂತಹ ಒಂದು ವೇದಿಕೆ. ಈಗ ನಮ್ಮ ಗ್ರ್ಯಾಂಡ್ ಫಿನಾಲೆಗೆ ಗ್ರ್ಯಾಂಡ್ ಆಗಿ ಬಂದಿರುತ್ತ ಗ್ರ್ಯಾಂಡ್ ಮಹಾನಟಿ ಪ್ರೇಮಾ ಮ್ಯಾಮ್. ವೆಲ್ಕಮ್ ಟು ಗ್ರ್ಯಾಂಡ್ ಫಿನಾಲೆ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ನಮ್ಮೆಲ್ಲರ ಎಕ್ಸೈಟ್ಮೆಂಟ್ ಒಂದ್ ಕಡೆ, ನಿಮ್ಮ ಎಕ್ಸೈಟ್ಮೆಂಟ್ ಎಷ್ಟು ಪರ್ಸೆಂಟೇಜ್ ಇದೆ? 100% ಪರ್ಸೆಂಟೇಜ್ ಇದೆ. 100%. ವಾ 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 100%. ಯಾಕೆ ಮೇಡಮ್ ಇಷ್ಟು ಖುಷಿಯಾಗಿದ್ದೀರಾ? ಇಲ್ಲ, ಗ್ರ್ಯಾಂಡ್ ಫಿನಲ್ ಎಲ್ಲ ಸೊ ತುಂಬ ಖುಷಿ ಇದೆ. ಯಾಕೆಂದರೆ ಇಷ್ಟು ದಿನ ಕಾದಿದ್ದಕ್ಕೆ ಫೈನಲ್ ಬಂದಿರೋದು ಅವರೇ ಅಂತಲ್ಲ, ಎಲ್ಲರೂ ನಟಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವುಡ್ ಲೈಕ್ ಟು ಸೇ ಕಂಗ್ರ್ಯಾಚುಲೇಷನ್ಸ್ ಎಲ್ಲರೂ ಇಲ್ಲಿಗೆ ಬಂದಿದ್ದಕ್ಕೆ. ಬಟ್ ಮೇಡಮ್, ಈ ಗ್ರ್ಯಾಂಡ್ ಫಿನಾಲೆಯಲ್ಲಿ ನಿಮ್ಮನ್ನ ಮೀಟ್ ಮಾಡಲೇಬೇಕು ಅಂತ ಒಂದು ಫೈನಲ್ ಮೀಟಿಂಗ್ ಮಾಡೋದಕ್ಕೆ ನಿಮ್ಮ ಪಾಗಲ್ ಪ್ರೇಮಿ ಬರ್ತಾ ಇದ್ದಾರೆ ಮೇಡಮ್, ನಿಮ್ಮ ಫ್ರೆಂಡ್ ಬರ್ತಾ ಇದ್ದಾರೆ ಮೇಡಮ್. ನೋಡಿ ಮೇಡಮ್, ಬಾರ ಥ್ಯಾಂಕ್ ಯು ಮೇಡಮ್. ಮತ್ತೆ ಬ್ಲಡ್ ಅಲ್ಲಿ ಬರ್ಕೊಂಡ್ಬಂದು ರೆಡ್ ಅಲ್ಲಿ ಇದೆಯಲ್ಲ ಮೇಡಮ್ ಇದು, ಹಂಗಂದ್ರೆ ಇದು ಬ್ಲಡ್ ಅಲ್ಲಿ ಬರ್ದಿಲ್ಲ. ಒಲವಿನ ಉಡುಗೊರೆ ಕೊಡಲೇನು, ಕೋಳಿಯರ ಕುತದಿ ಬರೆದೇನು ಇದ ನಾನು. ಇದನ್ನ ಪ್ರೇಮಾ ಮ್ಯಾಮ್ ಸ್ಟೈಲಲ್ಲೇ ಓದಬೇಕು ಅಂತ ಫಸ್ಟ್ ಲೈನಲ್ಲೇ ಬರೆದ್ಬಿಟ್ಟಿದ್ದಾರೆ ಮೇಡಮ್. ನೋಡಿ ಮೇಡಮ್, ಶಾರ್ಟ್ ಅಂಡ್ ಸ್ವೀಟ್ ಮಾಡ್ಬಿಡು. ಅಲ್ಲ ಮೇಡಮ್, ನೀವು ಮಾತಾಡಿದಾಗ ಇಂಟೆನ್ಸ್ ಆಗಿ. ಹಾಯ್ ಪ್ರೇಮಾ, ಹೇಗಿದ್ಯಾ? ನಾನು ಇವತ್ತಿನವರೆಗೂ ಒಬ್ಬ ಪರ್ಸನ್ನ ಪರ್ಸೆಂಟೇಜ್ ಲೆಕ್ಕದಲ್ಲಿ ಪ್ರೀತಿ ಮಾಡಿದ್ದು ಅಂದರೆ ಅದು ನಿನ್ನನ್ನೇ. ನಾನಿನ್ನ 99.99% ಪ್ರೀತಿ ಮಾಡಿದೆ. ಆದರೆ ನೀನು 0.5 ನನ್ನ ಅರ್ಥ ಮಾಡ್ಕೊಂಡಿಲ್ಲ. 0.5% ನನ್ನ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ಇಷ್ಟು ಪ್ರಯತ್ನಗಳನ್ನು ನೋಡಿ ನೀನು ಇನ್ನೊಂದು ಚೂರು ಇಂಪ್ರೂವ್ ಮಾಡ್ಕೋಬೋದಿತ್ತು. ಇನ್ನೂ ಬೇಕಿತ್ತು ಅನಿಸ್ತಿತ್ತು. ನಿನ್ನ ಕಡೆಯಿಂದ ಇನ್ನೂ ಒಂಚೂರು ಪ್ರೀತಿ ನನಗೆ ಬೇಕಿತ್ತು ಅಂತ ಅನ್ಸುತ್ತೆ. ಆದರೆ ನೀನದನ್ನ ಇನ್ನೊಂಚೂರು ಫೀಲ್ ಮಾಡಬೇಕಾಗಿತ್ತು. ಈ ನನ್ನ ಪರ್ಫಾರ್ಮೆನ್ಸ್ ನೋಡಿ ನಿಂಗೆ ಏನು ಅನ್ನಿಸ್ತಾ ಇದೆ?